ಗೈಸ್ ಈಗ ಟೈಮ್ ಬಂದುಬಿಟ್ಟು ಮುಂಜಾನೆ 6 ಗಂಟೆ ಆಗೈತಿ. ಈಗ 1 ಅವರ್ದಾಗ ಬೋಟಿಂಗ್ ಅದು ಭಾಳ ಫೇಮಸ್. ಅದಕ್ಕೆ ಬೋಟಿಂಗ್ದವ್ರು ಬುಕ್ ಮಾಡೀವಿ ನಿನ್ನೆ. ಈಗ ಬರ್ತೀನಿ, ಅವರ ಮನೆಯಿಂದ ಬಂದು ಪಿಕಪ್ ಮಾಡ್ತೀನಿ ಅಂತಂದಾರ. ಇನ್ನೊಂದು 5 ಮಿನಿಟ್ಸ್ದಾಗ ಬರ್ತಾರಂತವ್ರು. ಸಿನಿಮ್ಯಾಟಿಕ್ ಶಾರ್ಟ್ಸ್ ತೋಲೆ ಬಂದಿಲ್ಲ ಅವ್ನು ಫೋನ್ ಹಚ್ಚಿದ್ನಿ, ಇನ್ನೊಂದು 5 ನಿಮಿಷ ಬರ್ತೀನಿ ಅಂತಂದ. ಗಾಡಿ ಸನ್ರೈಸ್ ಆದ್ಮೇಲೆ ಬಂದಂದ್ರೆ ಈಗ ಗಾಡಿದಾಗ ಹೊಂಟೇವಿ ನಾವು. ನಮ್ಮ ಗಾಡಿನ ತೊಗೊಂಡು ಹೊಂಟೇವಿ. ಅವ್ರ ಗಾಡಿ ತೊಗೊಂಡು ಬರ್ತೀನಿ ಅಂತಂದು ಒಂದು ಸ್ಕೂಟಿ ಅಷ್ಟೇ ಕಳ್ಸ್ಯಾರ ಅವ್ರು. ಖಲೀಲ್ ಅದಾನಲ್ಲ, ಹೋಗಿ ಹೇಳಕ್ಕೆ ಕುಂತ್ಬಿಟ್ಟಾನೆ ಹೊರಗೆ ಬಾಪ ಅಂತಂದ್ರೆ ಬರವಲ್ಲ ಒಟ್ಟೆ. ಅವನ ಸಂಬಂಧ ಒಂದು 10 ನಿಮಿಷ ಲೇಟ್ ಆತೀಗ. ಬೋಟಿಂಗ್ ಕಡೆ ರೀಚ್ ಆಗೀವಿ. ಹಾಂ, ಫುಲ್ ವಿಡಿಯೋ ಆನ್ ಮಾಡ್ಕೊಳ್ಳಿ, ಎಲ್ಲರೂ ಗಪ್ಪ ಆಗಿಬಿಡ್ತಾರೆ ಗೈಸ್. ಎಲ್ಲರೂ ರೆಡಿ ಆಗ್ಯಾರ ಈಗ ಬೋಟಿಂಗಿಗೆ ಹೋಗಕ್ಕೆ. ಬೋಟಿಂಗ್ ಎಷ್ಟು ತಾಸು? 1 ತಾಸು 15ರಿಂದ 1 ತಾಸು 30 ನಿಮಿಷ. 1 ತಾಸು. ಸ್ಪೀಕರ್ ಬಂತಿಲ್ಲ ಮಸ್ತಾವನ ನೋಡ. ಇದನ್ನ ಬಾಡಿಗೆ ಕೊಡ್ತಾರ ಕೇಳ್ಬೇಕಲ್ಲಿ. ರೂಮಿಗೆ ಎಬ್ಸ್ಕೊಂಡು ಹೋಗ್ಬಿಡೋಣ ಅಂತ ಆಮೇಲೆ. ಹಾಂ ರೀ, ಅದೇ ಮಾಡ್ಕೊಳ್ಳಿ ಸರ್. ಹೆಸರು ಏನಿದೆ? BT ಅಂತ ಏನೈತಂತ ನೋಡ್ಲಿ. ಹಾಂ, ಹಾಟ್ಸ್ಪಾಟ್ ಹಾಕ್ಲಿ ಗೈಸ್. ಸ್ಪೀಕರ್ ಬಂದೈತಿ ಈಗ. ಹೊಂಟಿವಿ ಗೈಸ್, ಬೋಟಿಂಗ್ ಹೊಂಟಿವಿ. ಯಾಕೆ ಜೋಶ್ ಇಲ್ಲ ಅಂದ್ರೆ ಜೋಶ್ ಅನ್ನಕ್ಕೆ ಏನಿಲ್ಲ, ಫುಲ್ ಸುಮ್ ಕುಂತ ಹೋಗೋದು. ಮುಲ್ಲಾ ಸರ್ ಅದಾರಲ್ಲ, ಅದಕ್ಕೆ ಜೋಶ್ ಎಲ್ಲ ಎಳ್ದೈತಿ. ಹೊನ್ನಾವರಕ್ಕೆ ಬಂದಿರಂದ್ರೆ ಬೋಟಿಂಗಿಗೆ ಹೋಗಬೇಕು. ಬೋಟಿಂಗ್ ಅಂಕೂರಿ ಫುಲ್ ಮಸ್ಕಿರಿ ಬಂತ. ಸ್ಟಾರ್ಟಿಂಗ್ ಮಸ್ಕಿರಿ ಬಂತ, ಆಮೇಲೆ ಸ್ವಲ್ಪ ಬೇಸರ ಆದಂಗೆ ಆಯ್ತು. ಬಂದ್ವಿ ಎಲ್ಲ ಆತ. ಈಗ ಇಲ್ಲೇ ಮ್ಯಾಗಿ ಮಾಡತ್ತೀವಿ. ಕುಕ್ಕರ್ ಶೆಫ್ ಆದೇಶ್ ಅವ್ರ ಮ್ಯಾಗಿ ಮಾಡತ್ತಾರೆ. ನಾನ್ ಎ ಸಿ ರೂಮ್ ಬುಕ್ ಮಾಡಿ AC ಆನ್ ಮಾಡಿವಿ ವಿತೌಟ್ ರಿಮೋಟ್. ಚಾಂಬೋಲಿ AC ಹೆಂಗ್ ಚಲೋ ಮಾಡೋದಂತಂದ್ರೆ ಟ್ಯುಟೋರಿಯಲ್ ಹೇಳತ್ತೀವಿ. ರೂಮಿಗೆ ಹೋಗಿದ್ದೆ ಅಂದ್ರೆ ನಾನ್ AC ಬುಕ್ ಮಾಡಿದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಅದ್ರ ಸಂಬಂಧ ಹೆಂಗ್ ಮಾಡ್ಬೇಕು ನೋಡ್ರಿ. ಇದನ್ನ ಓಪನ್ ಮಾಡಿ, ಇದು ಓಪನ್ ಏನು ಕನೆಕ್ಟ್ ಮಾಡಿ ಮುಗಿತು ಗೊತ್ತಿಲ್ಲ. ನೀವು ಹೇಳಿಸ್ಕೊಳತ್ತಿರ್ಲ, ನೀವು ಹಗುರು ಮಾಡ್ರಿ. ಹಿಂಗಾತ ಇದನ್ನ ಓಪನ್ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ನೋಡ್ರಿ. ಇಲ್ಲೇ ಬಟನ್ ಇರ್ತೈತಿ, ಕೊಡ್ರಿ ಗೈಸ್. ಇಲ್ಲೇನೈತಲ್ಲ, ಇದ್ರ ಒಳಗೆ ಒಂದು ಬಟನ್ ಇರ್ತೈತಿ. ಚಾಕು ಇಲ್ಲ, ಪೆನ್ ಪೆನ್ಸಿಲ್ ಇರಲ್ಲ. ತಗೊಂಡ್ರೆ ಸಣ್ಣ ಹಗರ್ರಿ, ಸಣ್ಣ ಹಾಕ್ರಿ. ನಾನು ಸ್ವಚ್ಛ ಮಾಡಿದ್ರು. ಹಾ ನೋಡ್ರಿ ಗಾಯ್ಸ್, ಚಾಲು ಆಯ್ತು. ನೋಡಿ ನೋಡಿ, ಒಂದ್ಸರಿ ಚೆಕ್ ಮಾಡ್ಲಿ. ಮೊನ್ನೆ ಹಾಕ್ಬಿಡ, ಒಂದ್ಸರಿ ಚೆಕ್ ಮಾಡ್ಲಿ. ಪಾಯಿಂಟ್ ಕಂತದ ಒಂದ ಬಟನ್ ಐತಿ, ಅದಕ್ಕಾಗಿ ಪ್ರೆಸ್ ಮಾಡಿ ನೋಡ್ರಿ ಗಾಯ್ಸ್, ಚಾಲು ಆಯ್ತು. ಇಷ್ಟೇ ಇರೋದು. ಬಂದ್ರೆ ಬಟನ್ ಬಂದ್ ಮಾಡ್ಬಿಡುದು. ಅದ್ರ ಸಂಬಂಧ ಒಂದು ಲೈಕ್ ಕೊಡ್ರಿ ಗೈಸ್. ಈಗ ದರ್ಶನದು ಆಗೈತಿ. ಮೇನ್ ಟೆಂಪಲ್ ಒಂದಿತ್ತು, ಇಲ್ಲಿ ಬಾಜು ಶನಿ ದೇವಸ್ಥಾನ ಅಂತಂದು ಒಂದಿತ್ತು. 2 ಗುಡಿ ದರ್ಶನ ಆಗೈತಿ. ಈಗ ಇವ್ರು ಎಲ್ಲಿ ಹೊಂಟಾರ ಅನ್ನೋದು ಗೊತ್ತಿಲ್ಲ ನನಗೆ. ಅದೇ ಎಲ್ಲಿ ಹೋಗೋದೀಗ? ಈಗ ವಾಪಸ್ ದರ್ಶನದು ಆಗೈತಿ. ರೂಮಿಗೆ ಹೋಗೋಣ ಅನ್ನತ್ತಾರ ಎಲ್ಲರೂ. ರೂಮಿಗೆ ಹೋಗಿ ರೂಮಿಂದ ಫಾಲ್ಸಿಗೆ ಹೋಗೋಣ ಅಂತ ಅನ್ನತ್ತಾರ. ಬರ್ರಿ ಹಂಗಂದ್ರೆ ಹೋಗೋಣ ಅಂತ. ಬಿಸಿಲು ಹೆವಿ ಅಂದ್ರೆ ಹೆವಿ ಬಿಸಿಲು ಐತಿ. ಮಧ್ಯಾಹ್ನ ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ ಟೈಮ್ 11:40 ಆಗೈತಿ. ಫುಲ್ ಮಟ್ಟ ಮಧ್ಯಾಹ್ನ ಬಿಸಿಲಾಗ.
ದರ್ಶನ ಆತ. ಈಗ ರೂಮಿಗೆ ಹೋಗಿ ಸಿಗ್ತೀವಿ ಅಂತ. ಇದೇ ಮುರುಡೇಶ್ವರ ಬೀಚ್. ಇವತ್ತು ಬೀಚಿಗೆ ಹೋಗಿಲ್ಲ ನಾವು. ನಿನ್ನೆ ಫುಲ್ ಬೀಚ್ದಾಗ ಹೋಗಿ 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 ಇವತ್ತು ಬೇಸರ ಆಗ್ಬಿಟ್ಟೈತಿ. ಅದಕ್ಕೆ ಇವತ್ತು ಬೀಚ ಬ್ಯಾಡ ಅಂತಂದು ಸುಮ್ಮ ಈಗ ವಿಭೂತಿ ಫಾಲ್ಸ್ ಅಂತ ಐತಿ, ಅಲ್ಲಿ ಹೋಗ್ಬೇಕಂತ ಮಾಡೀವಿ ಗೈಸ್. ಈಗ ವಾಪಸ್ ರೂಮಿಗೆ ಬಂದೀವಿ. ರೂಮ್ದಾಗ ಅರ್ಬಿ ಗಿರ್ಬಿ ತೊಗೊಂಡು ಈಗ ಫಾಲ್ಸಿಗೆ ಹೋಗ್ಬೇಕಂತೈತಿ. ವಿಭೂತಿ ಫಾಲ್ಸ್ ಅಂತಂದು ಅದ್ರ ಹೆಸರು. ವಿಭೂತಿ ಫಾಲ್ಸಿಗೆ ಹೋಗ್ಬೇಕಂತೈತಿ. ಈಗ ಹೋಗಕ್ಕೆ ಮನಸ್ಸೇ ಇಲ್ಲ. ಕುಂತು ಬಿಟ್ಟು ನಾನು ಬನ್ನಿ ಹಾಕೊಂಡು ಎಲ್ಲರೂ ರೆಡಿ ಆಗ್ಯಾರ. ಈಗ ಫುಲ್ ಫಾಲ್ಸ್ ಹೋಗಿ ಡುಕ್ಕಿ ಹೊಡೆದು ಬಿಡೋದು. ಫಾಲ್ಸ್ದಾಗ ಹೋಗಿ ಫಾಲ್ ಆಗಿಬಿಡೋದು. ದಿಸ್ ಈಸ್ ಉತ್ತರ ಕರ್ನಾಟಕ ಹುಡುಗರು ಇಂಗ್ಲೀಷ್ ಓದ್ಲೆ. ಮತ್ತು ನಾ ಅದನ್ನೇನ ಅರ್ಥ ಮಾಡ್ಕೊ, ಅರ್ಥ ಮಾಡ್ಕೊ. ಏನು ಪಾಲ್ತು ಬ್ಲಾಗ್ ಆದಂಗೆ ಆದಿದ್ದು ಗೈಸ್. ಈಗ ಊಟಕ್ಕಂತಂದು ಬಂದೇವಿ. ಇಲ್ಲೇ ಅದೊಂದು ಪೆಟ್ರೋಲ್ ಬಂಕ್ ಅಪೋಸಿಟ್ ಐತಿ. ಅದು ಫಾಲ್ಸಿಗೆ ಹೋಗೋ ಹೈವೇ ರೋಡ್ದಾಗ ಯಾವುದೋ ಒಂದು ಹೋಟೆಲ್ ಇತ್ತು. ಹೋಟೆಲ್ ದುರ್ಗಂಬ ಅಂತೈತಿ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಅದಾವೆ. ಏನಂದ್ರೆ ವೆಜ್ ಫ್ರೈಡ್ ರೈಸ್ ತೊಗೊಂಡು ತಿಂದು ಹೋಗ್ಬೇಕಂತೈತಿ. ಮತ್ತು ಮುಂದೆ ಯಾವಾರ ಹೋಟೆಲ್ ಸಿಗ್ತಾವೋ ಇಲ್ಲೋ ಅಂತಂದು ಸುಮ್ಮನೆ ಇಲ್ಲೇ ಕುಂತು ತಿಂದು ಹೋದ್ರ ಅಂತಂದು. ಚಿಕನ್ ಊಟ ಇದೆ, ವೆಜ್ ಮೀಲ್ಸ್ ಇದೆ. ವೆಜ್ ಮೀಲ್ಸ್ ಬರುತ್ತೆ. ಒಂದು ರೈಸ್, ಚಪಾತಿ, ದಾಲ್, ರಸಮ್, ದಹಿ, ಪಾಪಡ್ 100 ರೂಪಾಯಿ ಪ್ಲೇಟು. ಚಿಕನ್ ಊಟ 140. ಒಂದು ಚಿಕನ್ ಮಸಾಲ ಬರುತ್ತೆ, ರೈಸ್ ಬರುತ್ತೆ, ಚಪಾತಿ ಬರುತ್ತೆ. ಊಟ ಅದು ಮುಗೀತು. ಈಗ ಜಸ್ಟ್ ಊಟ ಆತ. ಈಗ ಸೀದಾ ಫಾಲ್ಸಿಗೆ ಈಗ ಫೈನಲಿ ವಿಭೂತಿ ಫಾಲ್ಸಿಗೆ ರೀಚ್ ಆಗೀವಿ. ಟೈಮ್ ಬಂದುಬಿಟ್ಟು 3:30 ಆಗೈತಿ. 1.5 ತಾಸು ದಾರಿ ಆತ ಅಲ್ಲಿಂತ್ರ. ಈಗ 1-2 ಕಿಲೋಮೀಟರ್ ಟ್ರ್ಯಾಕಿಂಗ್ ಐತಂತೀಗ. ಈಗ ಟ್ರೆಕ್ಕಿಂಗ್ ಮಾಡ್ಕೊತ ಹೊಂಟೀವಿ. ಈಗ ಚಲೋ ಆಗೈತಿ. ನಾನು ಟೀ ಶರ್ಟು ಅಲ್ಲೇ ರೂಮ್ದಾಗ ಬಿಟ್ಟು ಬಂದೀನಿ. ಇವರೆಲ್ಲ ಫುಲ್ ರೆಡಿಯಾಗಿ ಬಂದುಬಿಟ್ಟಾರೆ ಎಲ್ಲ ಹುಡುಗರು. ಇಲ್ಲಿ ನಾ ಹಂಗ್ಯಾಗತ್ತೆ ಬಂದುಬಿಟ್ಟಿನಿ. ಇಲ್ಲಿ ಗಿಡ ಅದು ಅದಾವು, ಫುಲ್ ನೆಲ್ಲ ಐತಿ. ಬಿಸಿಲದು ಏನಿಲ್ಲ. ಬಿಸಿಲು ಐತಿ, ಮರ ಇದೆ, ನೆರಳು ಐತಿ. ಅಭಿ ಲಾಜಿಕ್ ನೋಡಿ. ಏನು 18+? ಅಬ್ಬಿ ನೋಡ್ರಿ ಹೇಳ. ನಮ್ಮ ಗ್ರೂಪ್ದಾಗ ಇವು ಏನು ಅದಾನಲ್ಲಿ ಇವ ಹೆವಿ ಸೆಕ್ಸಿಯಸ್ಟ್ ಬಾಯ್ ಇನ್ ದ ಗ್ರೂಪ್. ಬಾಯ್ ಯಾಕಂದ್ರೆ ಕಾಣುವೇ ಇಲ್ಲ. ನನಗೇನು ಅಂದಿಲ್ರಿ. ದೊಡ್ಡ ಪ್ಲೇ ಬಾಯ್ ಇವನ್ ದಂಕೂರಿ ಕೆಳಕ್ಕೆ ಹೋಗ್ಬೇಡ್ರಿ. ನಮ್ಮ ಜೊತೆ ಟ್ರಿಪ್ಪಿಗೆ ಬಂದ ಅಂತ ಎಷ್ಟು ಮಾತಾಡ್ಯಾನ ಗೊತ್ತಿಲ್ಲ. ಹುಡುಗ್ಯಾರ ಜೊತೆ ಚಾಟಿಂಗ್ದಾಗ ಅದಕ್ಕಿಂತ ಹೆಚ್ಚಿಗೆ ಮಾತಾಡ್ಯಾನ. ಮಾತಾಡ್ತಾನೆ ಮತ್ತೆ. ಅದು ಹಂಗಲ್ಲ, ಫೋನ್ ಆ ಕಡೆ ತಿರ್ಗಿಸೋದು. ಅದನ್ನೇ ಫೋನ್ ಆ ಕಡೆ ತಿರುಗಿಸಿ ಮಾತಾಡೋದು ಹಂಗೆ. ಸಾಕಾಗೈತಿ. ಬಿಸಿಲಂತೂ ಭಾಳ ಐತಿ. ಇಳಿಯುವಾಗ ಎಲ್ಲಿ ಬಿದ್ದು ಬಿಟ್ರೆ ಸಾಕು. ಫುಲ್ ಡೀಪ್ ಐತಿ. ಸ್ವಲ್ಪ ಜಾರು ಬಿದ್ದರೆ ಮುಗಿದೋತು. ಕೆಳಗೆ ಮಟ್ಟ ಲಿಫ್ಟ್ ಸಿಗ್ತೈತೆ ನೋಡಿ. ಲಿಫ್ಟ್ ಅಂತೂ ಸಿಗ್ತೈತಿ. ಮ್ಯಾಲೆ ಟಿಕೆಟ ಸಿಗ್ತೈತೆ. ಅದಕ್ಕೇನು ಬನ್ನಿ. ಬೆಸ್ಟ್ ಗೈಸ್. ಫುಲ್ ವರ್ತ್. ಬಂದೆ. ಈಗ ಸೀದಾ ರೂಮಿಗೆ ಹೋಗ್ಬೇಕಂತೈತಿ. ರಾತ್ರಿ ಊಟಕ್ಕೆ ಚಿಕನ್ ಅದು ಮಾಡ್ಬೇಕಂತೈತಿ. ಅದಕ್ಕೆ ಚಿಕನ್ ಅದು ತೊಗೊಂಡು ರೂಮಿಗೆ ಹೋಗೋಕೆ 8 ಗಂಟೆ ಆಕೈತಿ ಟೈಮ್. ಸೀದಾ ಈಗ ರೂಮಿಗೆ ಹೋಗ್ಬೇಕಂತ ಮಾಡೀವಿ. ಬೇರೆ ಕಡೆ ಎಲ್ಲಿ ಹೋಗ್ಬಾರ್ದಂತ ಐತಿ. ಆದರೆ ಇನ್ನೊಂದು ಸ್ವಲ್ಪ ಕಿಲೋಮೀಟರ್ ಉಳ್ದಾವೆ. ಇನ್ನೊಂದು 50 ಕಿಲೋಮೀಟರ್ ಅದು ಐತಿ. ದಿನಕ್ಕೆ ಅವರೇಜ್ 300 ಇರ್ತೈತೆ. ಅದು ನಮ್ದು 220 ಎಷ್ಟಾಗೈತಿ. ಅದಕ್ಕೆ ಈಗ ಬೇರೆ ಕಡೆ ಎಲ್ಲರೂ ಹೋಗ್ಬೇಕಂತೈತಿ. ಆದ್ರೆ ಹೋದ್ರೆ ಹೋಗಕ್ಕೆ ಟೈಮ್ ಇಲ್ಲ, ಇಲ್ಲಿ ಜಾಗನೂ ಇಲ್ಲ ಎಲ್ಲಿ ಹೋಗ್ಬೇಕಂತಂದು. ಅದಕ್ಕೆ ಈಗ ಸೀದಾ ರೂಮಿಗೆ ಹೋಗ್ಬೇಕಂತೈತಿ. ಚಿಕನ್ ತೊಗೊಂಡು ಚಿಕನ್ ಅದು ಎಲ್ಲ ತೊಗೊಂಡಾಗೈತಿ. ಇಲ್ಲಿ ಹುಡುಗರು ಈಗ ಇದಕ್ಕೆ ಹೊಂಟಾರೆ. ಮುಂದೆ ಏನೋ ಸೂಪರ್ ಮಾರ್ಕೆಟನ್ನ ಏನೋ ಐತಂತೆ. ಅಲ್ಲಿ ಸ್ವಲ್ಪ ಲಿಂಬೆಹಣ್ಣ ಮತ್ತು ಸೋಪ್ ಅದು ಏನೇನೋ ತರುವಿದ್ದು. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿವೆ. ಇದು ಮರೆಯದ ಹಾಡು, ಮೌನಗಳೇ
ಇದು ಮುಗಿಯದ ನೆನಪು. ಇದಲ್ಲ ಅದು ಯಾರು ಎಣ್ಣೆ ಹೊಡೆದಿಲ್ಲ ಹುಮ್ರ ಮಾಡತ್ತಾರ. ಇನ್ನು ಎಣ್ಣೆ ಪಣ್ಣೆ ಹೊಡೆದ್ರು ಈಗ ಟೈಮ್ 12:30 ಆಗೈತಿ. ಊಟಕ್ಕೆ ಕುಂತೀವಿ ಈಗ. ಇಷ್ಟೋ ತನಕ ಚಿಕನ್ ರೆಡಿ ಮಾಡಿದ್ವಿ. ಏನೇನು ರೆಡಿ ಮಾಡಿವಿ ಅಂತ ತೋರಿಸ್ತೀನಿ ಬರ್ರಿ. ಆಫ್ಟರ್ 4 hours ಆಫ್ ಅಡುಗೆ ಮಾಡಿಂಗ ಇಷ್ಟೆಲ್ಲ ಏನಿದೆ ತಾಟ್ ತಗೋ. ಮಸ್ತ್ ಇದು ಚಿಕನ್, ಇದು ರೈಸ್, ಇಲ್ಲಿ ಕಬಾಬ್ ಅದ ನೋಡು. ಏನು ಏ ಸಾತ್ವಿ ಫೇಲ್. ಕಬಾಬ್ ಬಂದಿಲ್ಲ ಅದೇನ್ ಪ್ಲೇಟ್ ಇದೆ ತಗೊಂಡ ಸಾತ್ವಿ ಫೇಲ್ ಇವ. ಉಳ್ಳಾಗಡ್ಡಿ ಪ್ಲೇಟ್ ಎಲ್ಲಿ ಹೋಟೆಲ್ದಾಗ ಹೋದ್ರು ಇಂಥ ಊಟ ಅಂಕುರಿ ಸಿಗಂಗಿಲ್ಲ. ಇಷ್ಟೊಂದು ಕ್ವಾಂಟಿಟಿದಾಗ ಅಂಕುರಿ ಎಲ್ಲಿ ಸಿಗಂಗಿಲ್ಲ. ಮಸ್ತ್ ಹಂಡೆ ಗಟ್ಲೆ ಮಾಡೀವಿ. ಉಪ್ಪು ಇಪ್ಪೆಲ್ಲ ಐತಿ. ಊಟ ಮಾಡೋಣ ಗೈಸ್. ಬಾಯ್ ಬಾಯ್. ಗುಡ್ ನೈಟ್ ಗೈಸ್. ಗುಡ್ ನೈಟ್. ಸ್ಲೀಪ್ ಡ್ರೀಮ್ಸ್. ಸಿ ಸೆಕ್ಸಿ ಡ್ರೀಮ್ಸ್. ಟೈಮ್ ರಾತ್ರಿ 2 ಗಂಟೆ ಆಗೈತಿ. ನಾಳೆ ಟ್ರಿಪ್ಪಿಗೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಏನಂತೀವಿ ಹಿಂಗಾಗೈತಿ ಏನು ಈಗ ಮ್ಯಾಪ್ ತಗೊಂಡು ಕುಂತ್ಬಿಟ್ಟಿವಿ ನಾವು. ನಾಳೆ ಎಷ್ಟು ಗಂಟೆಗೆ ಬಿಡೋದು ಕಲೀಲಿ? 6 ಗಂಟೆ. ಈಗ 2 ಗಂಟೆ ಆಗೈತೆ ಟೈಮ್. ಇವ 6 ಗಂಟೆಗೆ ಬಿಡ್ತಾನಂತೆ. ಸರಿ.